ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರೇ, ಉದ್ಘಾಟಕರಾದ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರೇ, ವಿವಿವಿ ಸಂಘದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಅತನಿಯವರೇ, ವೈದ್ಯಕೀಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಅಶೋಕ್ ಸಜ್ಜನ್ ದೇವರವರೇ, ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶ್ರೀವಿದ್ಯಾ ಅವರೇ, ಸಮಾರಂಭದಲ್ಲಿ ಉಪಸ್ಥಿತರಿರುವ ವಿವಿವಿ ಸಂಘದ ಗೌರವಾನ್ವಿತ ಸದಸ್ಯರೇ, ಆಮಂತ್ರಿತರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. 1997ರ ಹೊಸ ಜಿಲ್ಲೆಯಾಗಿ ರಚನೆಯಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ವೈದ್ಯಕೀಯ ಸೌಲಭ್ಯ ಮರೀಚಿಕೆಯಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಈ ಭಾಗದ ಜನರು ಸೊಲ್ಲಾಪುರ್, ಹುಬ್ಬಳ್ಳಿ ಅಥವಾ ಮೀರಜ್ನಂತಹ ದೂರದ ಊರುಗಳಿಗೆ ಹೋಗಬೇಕಾಗುತ್ತಿತ್ತು. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೆಚ್ಚಿನ ಹಣ ಭರಿಸಿ ಚಿಕಿತ್ಸೆ ಪಡೆಯುವುದು ಕಷ್ಟದ ಕೆಲಸವಾಗಿತ್ತು. ಈ ಸಮಸ್ಯೆಗಳ ನಿವಾರಣೆಗಾಗಿ ಜಿಲ್ಲೆಯ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸುವುದು ನಮ್ಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಬಹುದಿನಗಳ ಅಂತರಂಗದ ತುಡಿತವಾಗಿತ್ತು. ಅವರ ನಿರಂತರ ಪರಿಶ್ರಮ, ಅವಿರತ ಹೋರಾಟದಿಂದ ಬಾಗಲಕೋಟೆ ಜಿಲ್ಲೆಯ ಜನ ತಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯದ ಸುಸಜ್ಜಿತ ಆಸ್ಪತ್ರೆ ಮತ್ತು ಪ್ರಥಮ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಕಾಣುವಂತಾಯಿತು. ಶತಮಾನೋತ್ಸವದ ಹೊಸ್ತಿಲಲ್ಲಿ ನಿಂತಿದ್ದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಶ್ರೀ ಕುಮಾರೇಶ್ವರ ಆಸ್ಪತ್ರೆಯನ್ನು ಸಮರ್ಪಿಸುವುದರ ಮೂಲಕ ಶತಮಾನೋತ್ಸವದ ಸಂಭ್ರಮವನ್ನು ಸಾರ್ಥಕಗೊಳಿಸಿದರು. 2002ರಲ್ಲಿ 100 MBBS ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿಯೊಂದಿಗೆ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಪ್ರಾರಂಭವಾಯಿತು. ಈಗ ವಿದ್ಯಾರ್ಥಿಗಳ ಸಂಖ್ಯೆ 250ಕ್ಕೆ ಏರಿದೆ. ಮುಂದೆ 19 ವಿಭಾಗಗಳಲ್ಲಿ ಪ್ರತಿ ವರ್ಷ 102 ವಿದ್ಯಾರ್ಥಿಗಳು PG ಅಧ್ಯಯನಕ್ಕಾಗಿ ಪ್ರವೇಶ ಪಡೆಯುತ್ತಿರುವರು. ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ಶೀಘ್ರದಲ್ಲಿಯೇ 130 ಕೋಟಿ ರೂಪಾಯಿ ವೆಚ್ಚದಲ್ಲಿ 400 ಹಾಸಿಗೆಗಳ ಪ್ರತ್ಯೇಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೇ ಕ್ಯಾಂಪಸ್ನಲ್ಲಿ ಸ್ಥಾಪನೆಯಾಗುತ್ತಿದೆ. ಅತಿ ಶೀಘ್ರದಲ್ಲಿಯೇ ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆಗೊಳ್ಳುವುದು. ಇಂದು ಉದ್ಘಾಟನೆಗೊಂಡ ಫಿಸಿಯೋಥೆರಪಿ ಕಾಲೇಜ್ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಹುದಿನಗಳ ಕನಸಾಗಿತ್ತು. ಜಿಲ್ಲೆಯಲ್ಲಿ ಫಿಸಿಯೋಥೆರಪಿ ಪರಿಣಿತ ವೈದ್ಯರ ಕೊರತೆಯ ನಿವಾರಣೆಗಾಗಿ ವಿವಿವಿ ಸಂಘದಲ್ಲಿ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ 2019ರಲ್ಲಿ ಫಿಸಿಯೋಥೆರಪಿ ಕಾಲೇಜನ್ನು ಆರಂಭಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ಥಾಪನೆಯಾದ ಪ್ರಥಮ ಮತ್ತು ಏಕೈಕ ಫಿಸಿಯೋಥೆರಪಿ ಕಾಲೇಜ್ ಇದು ಎನ್ನುವುದು ಅತ್ಯಂತ ಅಭಿಮಾನದ ಸಂಗತಿ. ಇದರ ಜೊತೆಗೆ ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಹೊಂದಿರುವ, ತನ್ನ ಸ್ವಂತ ಬಿಲ್ಡಿಂಗ್ ಹೊಂದಿರುವ ಪ್ರತಿಭಾ ಕಾಲೇಜ್ ಎನ್ನುವ ಹೆಗ್ಗಳಿಕೆಯೂ ಕೂಡ ಇದೆ. 40 ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿಯೊಂದಿಗೆ ಆರಂಭವಾದ ಫಿಸಿಯೋಥೆರಪಿ ಕಾಲೇಜ್ 2024-25ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳ ದಾಖಲೆಯನ್ನು 60ಕ್ಕೆ ಹೆಚ್ಚಿಸಲಾಗಿದೆ. 6 ವಿಷಯಗಳಲ್ಲಿ PG ಕೋರ್ಸ್ ಅಂದರೆ ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿ MPT ಕೋರ್ಸ್ ಪ್ರಾರಂಭಗೊಂಡಿದೆ. MPT ಕೋರ್ಸಿನ 6 ವಿಷಯಗಳಲ್ಲಿ ಪ್ರತಿ ವರ್ಷ 18 ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿರುವರು. ಇಂದು ಉದ್ಘಾಟನೆಗೊಂಡ ಕಾಲೇಜನ್ನು 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 32,000 ಚದರಡಿಗಳ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ. ಈ ಹೊಸ ಕಟ್ಟಡದಲ್ಲಿ ಅತ್ಯಾಧುನಿಕ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ, ಡಿಜಿಟಲ್ ಲ್ಯಾಬ್, ಸಿಬ್ಬಂದಿ ಕೊಠಡಿ ಮತ್ತು ಸಭಾಂಗಣ ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಜಿಲ್ಲೆಯ ಸಾರ್ವಜನಿಕರಿಗೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಅತ್ಯಾಧುನಿಕ ಫಿಸಿಯೋಥೆರಪಿ ಚಿಕಿತ್ಸೆ ನೀಡುವುದು ಮಾನ್ಯ ಕಾರ್ಯಾಧ್ಯಕ್ಷರ ಧ್ಯೇಯವಾಗಿದೆ. ಇಂದು ಉದ್ಘಾಟನೆಗೊಂಡ ಇನ್ನೊಂದು ಕಾಲೇಜು VVS ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಬಸವೇಶ್ವರ ಸಂಘದ ವೈದ್ಯಕೀಯ ಸಂಸ್ಥೆಗಳ ಸಮೂಹಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದೆ. ಸಮೀಕ್ಷೆಯ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿಶತ 6ರಷ್ಟು ಮಕ್ಕಳು ವಾಕ್ ಅಥವಾ ಕಮ್ಯುನಿಕೇಷನ್ ಸಮಸ್ಯೆಯಿಂದ ಬಳಲುತ್ತಿರುವರು. ಶಾಲೆಗೆ ಹೋಗುತ್ತಿರುವ ಮಕ್ಕಳಲ್ಲಿ ಪ್ರತಿಶತ 15ರಷ್ಟು ಮಕ್ಕಳು ಬೌದ್ಧಿಕ ಅಸಾಮರ್ಥ್ಯದಿಂದ ಅಂದರೆ ಕಡಿಮೆ IQ ಇರುವ ಮಕ್ಕಳು ಇದ್ದಾರೆ ಮತ್ತು
7.8% ಮಕ್ಕಳು ಭಾಷಾ ದುರ್ಬಲತೆಯಿಂದ ಬಳಲುತ್ತಿರುವರು. ಪ್ರತಿ 1000 ಮಕ್ಕಳಲ್ಲಿ 21 ಮಕ್ಕಳು ಶ್ರವಣ ದೋಷದಿಂದ ಬಳಲುತ್ತಿರುವರು. ವಾಕ್ ಮತ್ತು ಶ್ರವಣ ದೋಷದಿಂದ ನರಳುತ್ತಿರುವ ಮಕ್ಕಳ ಸೂಕ್ತ ಚಿಕಿತ್ಸೆಗಾಗಿ ತಜ್ಞ ಚಿಕಿತ್ಸಕರನ್ನು ರೂಪಿಸಲು ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜನ್ನು ಇಂದು ಉದ್ಘಾಟನೆ ಮಾಡಿದರು. ಈಗಾಗಲೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾಲಯದ ಶಿಫಾರಸಿನ ಅನ್ವಯ 40 ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿಯೊಂದಿಗೆ ಕಾಲೇಜು ಆರಂಭಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಭಾರತೀಯ ಪುನರ್ವಸತಿ ಮಂಡಳಿ ಅಂದರೆ RCI ನ್ಯೂ ಡೆಲ್ಲಿ ಅವರ ಪರಿವೀಕ್ಷಣೆಯ ನಂತರ 2026ನೇ ಶೈಕ್ಷಣಿಕ ವರ್ಷದಿಂದ BASLP ಕೋರ್ಸ್ ಬ್ಯಾಚುಲರ್ ಆಫ್ ಆಡಿಯಾಲಜಿ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಕೋರ್ಸ್ ಅನ್ನು ಈ ವಿದ್ಯಾಲಯದಲ್ಲಿ ಶುರು ಮಾಡಲಾಗುತ್ತದೆ. ಇದು 44,000 ಚದರಡಿಗಳ ವಿಸ್ತೀರ್ಣದಲ್ಲಿ 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಲೇಜು ಕಟ್ಟಡವನ್ನು ನಿರ್ಮಾಣಗೊಳಿಸಲಾಗಿದೆ. ಕಾಲೇಜು ಸ್ಥಾಪನೆಯಿಂದ ಸೂಕ್ತ ಚಿಕಿತ್ಸಾ ತಜ್ಞರು ರೂಪುಗೊಳ್ಳುವರು ಮತ್ತು ವಾಕ್ ಮತ್ತು ಶ್ರವಣ ದೋಷದಿಂದ ನರಳುತ್ತಿರುವ ಮಕ್ಕಳಿಗೆ ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯ ನಮ್ಮ ಈ ಭಾಗದಲ್ಲಿಯೇ ದೊರೆಯುವಂತಾಗುವುದು. ಈಗಾಗಲೇ ನಮ್ಮ ENT ವಿಭಾಗ ಕಾಕ್ಲಿಯರ್ ಇಂಪ್ಲಾಂಟ್ ಕೇಂದ್ರವೆಂದು ಮಾನ್ಯತೆ ಪಡೆದು ಈಗಾಗಲೇ 10 ಮಕ್ಕಳಿಗೆ ಯಶಸ್ವಿಯಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರನ್ನು ಗುಣಮುಖರಾಗಿ ಮಾಡಲಾಗಿದೆ. ಒಟ್ಟಾರೆ ವಿವಿಧ ಪ್ರಕಾರಗಳ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ, ವೈದ್ಯಕೀಯ ಶಿಕ್ಷಣ ಸೌಲಭ್ಯದಿಂದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣ ಆರೋಗ್ಯಧಾಮ ಎನ್ನುವ ಗೌರವಕ್ಕೆ ಪಾತ್ರರಾಗಿದೆ. BVV ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಈ ಎಲ್ಲ ಬೆಳವಣಿಗೆಗಳಿಗೆ ಹಿಂದಿನ ಪ್ರೇರಕ ಶಕ್ತಿಯಾಗಿರುವರು. ಮಾನ್ಯ ಕಾರ್ಯಾಧ್ಯಕ್ಷರಿಗೆ, BVV ಸಂಘದ ಗೌರವ ಕಾರ್ಯದರ್ಶಿಗಳಿಗೆ, ವೈದ್ಯಕೀಯ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷರಿಗೆ ಮತ್ತು BVV ಸಂಘದ ಎಲ್ಲ ಸದಸ್ಯರುಗಳಿಗೂ ಎಲ್ಲರಿಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದ ಪರವಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ನನ್ನ